ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಇಲಾಖೆ ವತಿಯಿಂದ ಕಂಡಕ್ಟ್ ಮಾಡುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಕಾಲ್ ಫಾರ್ಮ್ ಮಾಡುವಂತಹ ವಿವಿಧ ಇಲಾಖೆಗಳಲ್ಲಿನ ವಿವಿಧ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದ್ರೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದ್ದಾವೆ, ಯಾವ ಹುದ್ದೆಗಳು ಖಾಲಿದ್ದಾವೆ, ಮತ್ತೆ ಕಾಲ್ ಫಾರ್ಮ್ಗೆ ರೆಡಿ ಇದ್ರೂ ಕೂಡ ನೋಟಿಫಿಕೇಶನ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ಅಥವಾ ನಿಗಮಗಳ ಅಥವಾ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನ ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನ ನಂತರ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು. ಅಂದ್ರೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು, ಯಾವ್ಯಾವ ಹುದ್ದೆಗಳು ಕಾಲ್ ಫಾರ್ಮ್ ಆಗೋದಕ್ಕೆ ರೆಡಿ ಇದಾವೆ ಅವುಗಳನ್ನ ಮುಂದಿನ ಅಧಿಸೂಚನೆಯಲ್ಲಿ ಹೊರಡಿಸಲಾಗುವುದು ಅಂತೇಳಿ ಈ ಒಂದು KEA ಇಲಾಖೆಯ ವತಿಯಿಂದ ಪ್ರಕಟಣೆಯನ್ನ ನೀಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಸಂಸ್ಥೆಯಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಒಂದು ಇಲಾಖೆಯಲ್ಲಿ ಸಹಾಯಕರು, ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಕಿರಿಯ ಸಹಾಯಕ, HK ಮತ್ತು ನಾನ್ HK ಎರಡೂ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟು ಹುದ್ದೆಗಳಿಗೆ ಒಟ್ಟು 44 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಈ ಒಂದು ಇಲಾಖೆಯಲ್ಲಿ 17 ವಿವಿಧ ವೃಂದದ ಹುದ್ದೆಗಳಲ್ಲಿ ಒಟ್ಟು 750 ಹುದ್ದೆಗಳು ಖಾಲಿದಾವೆ. ಅಂದ್ರೆ 17 ಕೆಟಗರಿಯಲ್ಲಿ ಒಟ್ಟು 750 ಹುದ್ದೆಗಳು, HK ಪ್ಲಸ್ ನಾನ್ HK ಎರಡು ಸೇರಿ 750 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 14 ವಿವಿಧ ವೃಂದದ ಹುದ್ದೆಗಳಲ್ಲಿ ಒಟ್ಟು 38 ಹುದ್ದೆಗಳು ಖಾಲಿದ್ದಾವೆ. ಅಂದ್ರೆ HK ಮತ್ತು ನಾನ್ HK ಎರಡು ಸೇರಿ ಒಟ್ಟು 38 ಹುದ್ದೆಗಳು ಖಾಲಿದ್ದಾವೆ. ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಒಂದು ಇಲಾಖೆಯಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಈ ಎರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 1752 ಹುದ್ದೆಗಳು ಖಾಲಿದ್ದಾವೆ. HK ಪ್ಲಸ್ ನಾನ್ HK ಎರಡು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ 1750 ಹುದ್ದೆಗಳು, 52 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಒಂದು ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಈ ಎರಡೂ ಡಿಪಾರ್ಟ್ಮೆಂಟ್ ಕಡೆಯಿಂದ 25 ಹುದ್ದೆಗಳು, HK ಮತ್ತು ನಾನ್ HK ಸೇರಿ 25 ಹುದ್ದೆಗಳು ಖಾಲಿ ಇದಾವೆ. ಹಾಗಾಗಿ ಈ ಒಂದು ಇಷ್ಟು ಇಲಾಖೆಗಳಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದಾವೆ. ಈ ಕೆಳಕಂಡ ಕಾರಣಗಳಿಂದಾಗಿ ವಿವರವಾದ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ. ಅಂದ್ರೆ ಈ ಎಲ್ಲಾ ಹುದ್ದೆಗಳು ಕಾಲ್ ಫಾರ್ಮ್ಗೆ ರೆಡಿಯಾಗಿದ್ದು ಯಾಕೆ ಇವುಗಳ ನೋಟಿಫಿಕೇಶನ್ ಅನ್ನ ಇನ್ನೂ ಮಾಡಿಲ್ಲ ಅಂತ ನೋಡೋದಾದ್ರೆ, ಅಂದ್ರೆ ಇವೆಲ್ಲ 2025ರಲ್ಲಿ ಕಾಲ್ ಫಾರ್ಮ್ ಆಗ್ಬೇಕಾಗಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಆಗಿರುತ್ತೆ. ಹಾಗಾಗಿ ಇವು ಇನ್ನು ಯಾಕೆ ಕಾಲ್ ಫಾರ್ಮ್ ಆಗಿಲ್ಲ, ಅದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನ ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಳ ಮೀಸಲಾತಿಯ ಬಗ್ಗೆ ತನಿಖೆ ಏನ್ ನಡೀತಾ ಇದೆ, ಅದರ ಒಂದು ರಿಪೋರ್ಟ್ ಬಂದ ತಕ್ಷಣ ಈ ಒಂದು ಕಾಲ್ ಫಾರ್ಮ್ ಗಳನ್ನ ಮಾಡಲಾಗುತ್ತೆ. ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗುತ್ತೆ. ಹಾಗಾಗಿ ಇದನ್ನ ಪೆಂಡಿಂಗ್ ಅಲ್ಲಿ ಇಡಲಾಗಿದೆ. ಮತ್ತೆ ವಿವರವಾದ ಅಧಿಸೂಚನೆಯಲ್ಲಿನ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯು ಕೋರಿದ್ದರಿಂದ. ಅಂದ್ರೆ ಈಗ ಮೇಲ್ಗಡೆ ನೀವು ನೋಡಿರ್ತಕ್ಕಂಥ ಹುದ್ದೆಗಳ ಕಾಲ್ ಫಾರ್ಮ್ಗೆ ರೆಡಿ ಆಗಿರ್ತಕ್ಕಂಥ ಆ ಒಂದು ನೋಟಿಸ್ ಏನಿದೆ ಅದರಲ್ಲಿ ಇನ್ನೊಂದ್ಸಲ ಆ ಒಂದು ನಿಬಂಧನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಇಲಾಖೆಯು ಕೋರಿದ್ದರಿಂದ ಇದನ್ನ ಪೆಂಡಿಂಗ್ ಅಲ್ಲಿ ಇಡಲಾಗಿದೆ. ಹಾಗೆ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿಯಲು ವಿನಂತಿಸಿದ್ದರಿಂದ. ಅಂದ್ರೆ ಈ ಒಂದು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡೋದಕ್ಕೆ ಆರ್ಥಿಕ ಇಲಾಖೆ, ಎಕನಾಮಿಕ್ ಡಿಪಾರ್ಟ್ಮೆಂಟ್ ಏನಿದೆ ಅದರ ಕಡೆಯಿಂದ ಇನ್ನೂ ಅನುಮತಿ ಬಂದಿಲ್ಲ. ಹಾಗಾಗಿ ಇದನ್ನ ಪೆಂಡಿಂಗ್ ಅಲ್ಲಿ ಇರಿಸಲಾಗಿದೆ. ಆ ಒಂದು ಆರ್ಥಿಕ ಇಲಾಖೆಯಿಂದ ಕಾಲ್ ಫಾರ್ಮ್ ಮಾಡೋದಕ್ಕೆ ಏನಾದ್ರೂ ಅನುಮತಿ ಸಿಕ್ಕರೆ ಕೂಡಲೇ ಈ ಒಂದು KEA ಇಲಾಖೆ ವತಿಯಿಂದ ಆ ಒಂದು ವೆಬ್ಸೈಟ್ ಅಲ್ಲಿ ಇದಕ್ಕೆ ನೋಟಿಫಿಕೇಶನ್ ಅನ್ನ ಕರೆದು ನಿಗದಿತ ದಿನಾಂಕದೊಳಗೆ ಅರ್ಜಿಯನ್ನ ಹಾಕೋದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಲಾಗುತ್ತೆ. ಹಾಗಾಗಿ ಇದಿಷ್ಟು ಸ್ನೇಹಿತರೆ,
25ರಲ್ಲಿ ಕಾಲ್ ಫಾರ್ಮ್ ಆಗ್ಬೇಕಾಗಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಯಾವುದೇ ಕ್ಷಣದಲ್ಲಾದ್ರೂ ಇವುಗಳು ಈ ಒಂದು 2025ರಲ್ಲಿ ಇದೇ ವರ್ಷದಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಿಲೆಬಸ್ ಏನಿದೆ ಆ ಸಿಲೆಬಸ್ ಪ್ರಕಾರ ನೀವು ಸ್ಟಡಿಯನ್ನ ಮುಂದುವರಿಸಿದ್ದೆ ಆದ್ರೆ ಈ ಒಂದು ಹುದ್ದೆಗಳನ್ನ ಪಡೆಯೋದಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಇವು ಇನ್ನೂ ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತೆ. ಹಾಗಾಗಿ ನಿರೀಕ್ಷೆಯಲ್ಲಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.